ಬಂಧುಗಳೇ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಕರ್ನಾಟಕದ ಒಂದು ಹಳ್ಳಿ, ಅಲ್ಲಿ ಇಬ್ರು ಗಂಡ ಹೆಂಡ್ತಿರ್ತಾರೆ, ಬಡ ಕುಟುಂಬ, ಸಣ್ಣದಾಗಿರುವಂಥ ಜಮೀನ್ ಇರುತ್ತೆ, ಅದರಲ್ಲಿ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಅವರಿಗೊಬ್ಳು ಮಗಳಿರ್ತಾಳೆ. ಅಪ್ಪ ಅಮ್ಮನ ಆಸೆ ಏನಪ್ಪಾ ಅಂದ್ರೆ ಮಗಳು ಡಾಕ್ಟರ್ ಆಗಬೇಕು ಅನ್ನುವಂಥ ರೀತಿಯಲ್ಲಿ. ಡಾಕ್ಟರ್ ಆಗಬೇಕು ಅಂತಂದ್ರೆ ನೀಟ್ ಪರೀಕ್ಷೆನ ಕ್ಲಿಯರ್ ಮಾಡಬೇಕು. ನೀಟ್ ಪರೀಕ್ಷೆನ ಕ್ಲಿಯರ್ ಮಾಡಬೇಕಂದ್ರೆ ಕೋಚಿಂಗ್ ಅನ್ನ ಪಡಿಲೇಬೇಕಾದಂತ ಅನಿವಾರ್ಯತೆ ಸದ್ಯದಲ್ಲೇ ಇದೆ. ಕೋಚಿಂಗ್ಗೆ ಲಕ್ಷ ಲಕ್ಷ ರೂಪಾಯಿ ಹಣವನ್ನ ಕೊಡಬೇಕು. ಹೀಗಾಗಿ ಅಪ್ಪ ಅಮ್ಮ ಏನ್ ಮಾಡ್ತಾರೆ, ತಮಗಿದ್ದಂತ ಆ ಜಮೀನನ್ನ, ಅಂದ್ರೆ ಜೀವನಕ್ಕೆ ಆಧಾರವಾಗಿದ್ದಂತ ಜಮೀನನ್ನ ಮಗಳಿಗೋಸ್ಕರ ಮಾರಾಟವನ್ನ ಮಾಡಿ ಅದರಿಂದ ಬಂದಂತ ಹಣವನ್ನ ತಗೊಂಡು ಮಗಳನ್ನ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ಗೆ ಕಳಿಸ್ಕೊಡ್ತಾರೆ. ಮಗಳು ಕೂಡ ಅಷ್ಟೇ, ಅಪ್ಪ ಅಮ್ಮನ ಕನಸಿನ ರೀತಿಯಲ್ಲಿ ಆಕೆಯೂ ಕೂಡ ಕಷ್ಟಪಟ್ಟು ಓದ್ತಾಳೆ. ಹೆಚ್ಚು ಕಡಿಮೆ 3-4 ವರ್ಷಗಳ ಕಾಲ ಕೋಚಿಂಗ್ ಜೊತೆಗೆ ದಿನಕ್ಕೆ 16ರಿಂದ 17 ಗಂಟೆಗಳ ಕಾಲ ಆಕೆ ಓದ್ತಾಳೆ. ಪ್ರತಿ ಕ್ಷಣವೂ ಕೂಡ ನೀಟ್ ಪರೀಕ್ಷೆಗೋಸ್ಕರ ಧ್ಯಾನವನ್ನ ಆಕೆ ಮಾಡ್ತಿರ್ತಾಳೆ. ಅಂತಿಮವಾಗಿ ನೀಟ್ ಪರೀಕ್ಷೆ ಕೂಡ ಬರುತ್ತೆ. ಆಕೆ ನೀಟ್ ಪರೀಕ್ಷೆಯನ್ನು ಕೂಡ ಬರೆದು ಬಿಡ್ತಾಳೆ. ಅದಾದ ಬಳಿಕ ಆಕೆ ಅಂದ್ಕೊಳ್ತಾಳೆ, ಅಪ್ಪ ಅಮ್ಮ ತ್ಯಾಗ ಮಾಡಿದ್ದಕ್ಕೆ ಸಾರ್ಥಕ ಆಯ್ತು, ನಾನು ಇಷ್ಟು ಗಂಟೆಗಳ ಕಾಲ ಓದಿದ್ದಕ್ಕೆ ಸಾರ್ಥಕ ಆಯ್ತು, ನೀಟ್ ಪರೀಕ್ಷೆನ ಕ್ಲಿಯರ್ ಮಾಡ್ತೀನಿ ಅಂತ ಆಕೆಯ ಮನಸ್ಸಿಗೆ ಬರುತ್ತೆ. ಅದಾದ ಬಳಿಕ ಆಕೆ ನೀಟ್ ಪರೀಕ್ಷೆಯ ರಿಸಲ್ಟ್ಗೋಸ್ಕರ ಕಾಯ್ತಾ ಇರ್ತಾಳೆ. ಅದಾದ ಬಳಿಕ ಕೌನ್ಸಿಲಿಂಗು, ಕಾಲೇಜು ಇವೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂಥ ವಿಚಾರ. ಆಕೆಯೂ ಕೂಡ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿರ್ತಾಳೆ. ಹೀಗಿರುವಾಗಲೇ ಅಂದ್ರೆ ಪರೀಕ್ಷೆಯನ್ನು ಬರೆದು ಒಂದು 10 ದಿನಗಳ ಕಾಲ ಆಕೆ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗಿರ್ತಾಳೆ. ಆ ಪರೀಕ್ಷೆಯ ಮೂಡಿಂದ ಆಕೆ ಕಂಪ್ಲೀಟ್ ಆಗಿ ಹೊರಗಡೆ ಬಂದಿರ್ತಾಳೆ. ಆರಾಮಾಗಿ ತನ್ನ ಪಾಡಿಗೆ ತಾನು ಓಡಾಡ್ಕೊಂಡು ಇರ್ತಾಳೆ. ಹೀಗಿದ್ದಾಗಲೂ ಒಂದು ಬರಸಿಡಿಲಿನಂತ ಸುದ್ದಿ ಬಂದುಬಿಡುತ್ತೆ. ಅದೇನಪ್ಪಾ ಅಂದ್ರೆ, ನೀಟ್ ಪರೀಕ್ಷೆ ರದ್ದಾಗಿದೆ, ನೀವು ಮತ್ತೊಮ್ಮೆ ನೀಟ್ ಪರೀಕ್ಷೆನ ಬರಿಬೇಕು ಅಂತ ಹೇಳಿ. ಆ ವಿದ್ಯಾರ್ಥಿಯ ಪರಿಸ್ಥಿತಿ ಹೇಗಾಗಬೇಡ ಅಂತ ಯೋಚನೆ ಮಾಡಿ. ನಿಮ್ಮಲ್ಲಿ ತುಂಬಾ ಜನ ಅಂದ್ಕೊಳ್ಬಹುದು, ಒಮ್ಮೆ ಪರೀಕ್ಷೆಗೆ ತಯಾರಾಗಿ ಪರೀಕ್ಷೆನ ಬರೆದಂಥವ್ರಿಗೆ ಮತ್ತೆ ಬರೆಯೋದು ಕಷ್ಟನಾ ಅಂತ ಹೇಳಿ. ಆದ್ರೆ ಅನುಭವಿಸುವಂಥವರಿಗೆ ಮಾತ್ರ ಗೊತ್ತೋದು ಎಷ್ಟರ ಮಟ್ಟಿಗೆ ಮೆಂಟಲ್ ಸ್ಟ್ರೆಸ್ ಅಂತ ಹೇಳಿ. ಯಾವುದೋ ಸಾಮಾನ್ಯವಾದಂಥ ಪರೀಕ್ಷೆ ಅಲ್ಲ, ಬದುಕಿನ ಭವಿಷ್ಯವನ್ನ ನಿರ್ಧರಿಸುವಂತಹ ಪರೀಕ್ಷೆ. ಯಾಕೆ ಈ ಉದಾಹರಣೆಯನ್ನ ಕೊಟ್ಟೆ, ಯಾಕೆ ಈ ವಿಚಾರವನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಅಂಥದ್ದೇ ಒಂದು ಬೆಳವಣಿಗೆ ಆಗಿದೆ. ಎಂಥ ದರಿದ್ರ ವ್ಯವಸ್ಥೆಯಲ್ಲೇ ನಾವೆಲ್ಲರೂ ಕೂಡ ಇದ್ದೀವಿ ಅಂತಂದ್ರೆ, ಒಂದು ಪರೀಕ್ಷೆಯನ್ನು ನೆಟ್ಟಾಗಿ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. NTA, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ, ಅವ್ರ ಪರೀಕ್ಷೆ ನಡೆಸೋದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತಹ ಸಂಸ್ಥೆ. ಅವರಿಗೊಂದು ನೆಟ್ಟಾಗಿ ಪರೀಕ್ಷೆ ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಾದ್ರೆ ಅಂತಹ ಸಂಸ್ಥೆಯ ಅವಶ್ಯಕತೆ ಆದ್ರೂ ಯಾಕಿದೆ, ಯಾಕೆ ಬೇಕು ಹೇಳಿ? ಪ್ರತಿ ವರ್ಷ ಇದೇ ದೂರು, ಪ್ರತಿ ವರ್ಷ ಇಂಥದ್ದೇ ಬೆಳವಣಿಗೆ. ಈ ಬಾರಿ ಬರೋಬ್ಬರಿ 22.5 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ರು. ಅವರೆಲ್ಲರಿಗೂ ಕೂಡ ಇದೀಗ ಅನ್ಯಾಯ ಆಗಿದೆ. ಅವರೆಲ್ಲರೂ ಕೂಡ ಇದೀಗ ಮತ್ತೊಮ್ಮೆ ಮರು ಪರೀಕ್ಷೆಯನ್ನು ಬರಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿಗೆ ಸಿಕ್ಕಾಕೊಂಡು ಬಿಟ್ಟಿದ್ದಾರೆ. ಎಂಥ ದರಿದ್ರ ವ್ಯವಸ್ಥೆ ರೀ! ಅದು ಎಷ್ಟು ಬೈದ್ರೂ ಕೂಡ ಕಡಿಮೆ ಅಂತ ಅನ್ಸುತ್ತೆ. ಏನಿದು ಬೆಳವಣಿಗೆ, ಸಂಪೂರ್ಣವಾದಂಥ ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಕೇಳಿ. ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂಥ ವಿವರ. ಒಂದು ವೇಳೆ ನೀಟ್ ಪರೀಕ್ಷೆ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗಿದೆ. ವೈದ್ಯಕೀಯ ಪ್ರವೇಶಾತಿ ಪರೀಕ್ಷೆ. ಅದು ನೀಟ್ ಪರೀಕ್ಷೆಯನ್ನು ಕ್ಲಿಯರ್ ಮಾಡಿದ್ರೆ ಮಾತ್ರ ನಮಗೆ ವೈದ್ಯಕೀಯ ಪ್ರವೇಶಾತಿಯನ್ನು ಪಡೆಯೋದಿಕ್ಕೆ ಸಾಧ್ಯ. ಈ ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಆ ಪರೀಕ್ಷೆಯ ಸುತ್ತಮುತ್ತವೇ ಒಂದು ಮಾಫಿಯಾ, ಒಂದು ದಂಧೆ ಎಲ್ಲವೂ ಕೂಡ ಶುರುವಾಗಿಬಿಟ್ಟಿದೆ ಅಂತ ಸಾಕಷ್ಟು ಜನ ಹೇಳ್ತಿರ್ತಾರೆ. ನೀಟ್ ಪರೀಕ್ಷೆಯ ಪ್ರಮುಖವಾದಂಥ ಉದ್ದೇಶ ಏನು ಅಂದ್ರೆ, ಈ ಪ್ರತಿಭೆ ಯಾರು ಇಟ್ಕೊಂಡಿದ್ದಾರೆ ಅಥವಾ ಈ ಪ್ರತಿಭಾನ್ವಿತರನ್ನ ಶೋಧಿಸುವಂತ ಪರೀಕ್ಷೆ ಅಂತ ಹೇಳಿ. ಆದ್ರೆ ಇತ್ತೀಚೆಗೆ ಅದೊಂದು ವ್ಯವಹಾರ ಅಥವಾ ಇತ್ತೀಚೆಗೆ ಅದೊಂದು ರೀತಿಯಲ್ಲಿ ದಂಧೆ ಎನ್ನುವ ರೀತಿಯಲ್ಲಿ ಆಗಿಬಿಟ್ಟಿದೆ. ಪರೀಕ್ಷೆ ನಡೆಸುವಂತ NTA ಕೂಡ ಅಷ್ಟೇ ಅದೊಂದು ರೀತಿಯಲ್ಲಿ ಕಂಪ್ಲೀಟ್ ವ್ಯವಹಾರದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದರ ಹೊರತಾಗಿ ಇಲ್ಲಿ ಪ್ರತಿಭಾನ್ವಿತರನ್ನ ಶೋಧಿಸ್ತಾ ಇದ್ದೀವಿ, ನಿಜವಾದಂಥ ಪ್ರತಿಭಾನ್ವಿತರು ವೈದ್ಯಕೀಯ ಕ್ಷೇತ್ರಕ್ಕೆ ಬರಬೇಕು, ಆ ರೀತಿಯಾದಂಥ ಆಲೋಚನೆ ಇದ್ದ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ, ಒಂದು ನೆಟ್ಟ ಪರೀಕ್ಷೆ ನಡೆಸೋದಕ್ಕೆ ಸಾಧ್ಯ ಆಗ್ತಿಲ್ಲ. ಮತ್ತೊಂದು ಈ ಮಾಫಿಯಾ ಅಥವಾ ದಂಧೆ ಎನ್ನುವಂಥ ಮಾತನ್ನು ಯಾಕೆ ಹೇಳಿದೆ ಅಂದ್ರೆ, ಇದೇ ನೀಟ್ ಸುತ್ತಮುತ್ತ ಇವತ್ತು ದೊಡ್ಡ ಇದು ಬೆಳೆದು ನಿಂತು ಬಿಟ್ಟಿದೆ. ಅದು ಕೋಚಿಂಗ್ ಸೆಂಟರ್ಗಳು. ರಾಜಸ್ಥಾನದ ಕೋಟಾದಂಥ ಪ್ರದೇಶಕ್ಕೆ ಹೋಗ್ಬಿಟ್ರೆ ನಿಮಗೆ ಹೆಜ್ಜೆ ಹೆಜ್ಜೆಗೂ ಆ ಕೋಚಿಂಗ್ ಸೆಂಟರ್ಗಳು ಸಿಗ್ತಾ ಹೋಗುತ್ತೆ. ಲಕ್ಷ ಲಕ್ಷ ಫೀಸ್ ಅನ್ನ ಪೀಕೋದಿಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ಏನ್ ಮಾಡೋದು, ಕೋಚಿಂಗ್ ಪಡಿದೇ ಇದ್ರೆ ನೀಟ್ ಕ್ಲಿಯರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ವಿದ್ಯಾರ್ಥಿಗಳು ಮನೆ, ಮಠ, ಜಮೀನು, ಮತ್ತೊಂದು ಮಗದೊಂದು ಎಲ್ಲವನ್ನೂ ಕೂಡ ಮಾರಿ ಇವತ್ತು ಕೋಚಿಂಗ್ ಸೆಂಟರ್ಗಳಿಗೆ ಸೇರುವಂತ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ. ಪ್ರತಿ ವರ್ಷ 25 ಲಕ್ಷ ವಿದ್ಯಾರ್ಥಿಗಳು ರಿಜಿಸ್ಟರ್ ಮಾಡ್ಕೊಳ್ತಾರೆ. 22ರಿಂದ 23 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾರೆ. CET ಇರೋದೆಷ್ಟು, 1,10,000ನೋ 1,20,000ನೋ. ವರ್ಷದಿಂದ ವರ್ಷಕ್ಕೆ ಅದೆಲ್ಲವೂ ಕೂಡ ಬದಲಾಗ್ತಿರುತ್ತೆ. ಅಂದ್ರೆ ಒಂದು ಸೀಟಿಗೋಸ್ಕರ 20ರಿಂದ 25 ವಿದ್ಯಾರ್ಥಿಗಳು ಪೈಪೋಟಿಯನ್ನು ನಡೆಸ್ತಾ ಇರ್ತಾರೆ. ಅಂದ್ರೆ ನೀಟ್ ಪರೀಕ್ಷೆಯ ಆ ಗಂಭೀರತೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಈ ಬಾರಿಯ ನೀಟ್ ಪರೀಕ್ಷೆ ವಿಚಾರಕ್ಕೆ ಬರೋದಾದ್ರೆ, ಮೇ 3ನೇ ತಾರೀಕು ಪರೀಕ್ಷೆ ನಡೆಯುತ್ತೆ. ಪರೀಕ್ಷೆ ನಡೆದು ಒಂದು 2 ದಿನದಲ್ಲಿ ಈ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಎನ್ನುವಂಥ ಸುದ್ದಿ ಸ್ಪ್ರೆಡ್ ಆಗೋದಕ್ಕೆ ಶುರುವಾಗುತ್ತೆ ರಾಜಸ್ಥಾನದ ಸೀಕರ್ ಎನ್ನುವಂಥ ಪ್ರದೇಶದಲ್ಲಿ. ಯಾವ ಕಾರಣಕ್ಕಾಗಿ ಅಂದ್ರೆ, ಈ ಪರೀಕ್ಷೆಗೂ ಮುಂಚೆ ಒಂದು ಸಂಭಾವ್ಯ ಪತ್ರಿಕೆ ಅಥವಾ ಮಾದರಿ ಪತ್ರಿಕೆ ಅಥವಾ ಗೆಸ್ಟ್ ಪೇಪರ್ ಅನ್ನೋದು ಎಲ್ಲ ಕಡೆಗಳಲ್ಲೂ ಕೂಡ ಓಡಾಡೋದಕ್ಕೆ ಶುರು ಮಾಡ್ಕೊಂಡಿತ್ತು. ಟೆಲಿಗ್ರಾಮ್ ಮೂಲಕ, ವಾಟ್ಸಪ್ ಮೂಲಕ, ಬೇರೆ ಬೇರೆ ಕಡೆಗಳಲ್ಲಿ.
ಈ ಪರೀಕ್ಷೆ ಆದ ಬಳಿಕ ಪರೀಕ್ಷೆ ಬರೆದಂತ ವಿದ್ಯಾರ್ಥಿಗಳು ಕೂಡ ಅದನ್ನು ನೋಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಮುಂಚೆನೆ ಸ್ಪ್ರೆಡ್ ಆಗಿತ್ತಲ್ಲ ಒಂದು ಗೆಸ್ಟ್ ಪೇಪರ್, ಅದು ನೋಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ನೋಡ್ತಾ ಇದ್ದ ಹಾಗೆ ವಿದ್ಯಾರ್ಥಿಗಳು ಅರೆಕ್ಷಣ ಶಾಕ್ ಆಗಿ ಬಿಡ್ತಾರೆ. ಕಾರಣ ಏನು ಅಂತಂದ್ರೆ 180 ಪ್ರಶ್ನೆಗಳಲ್ಲಿ, ಅಂದ್ರೆ ಜೀವಶಾಸ್ತ್ರ ಪ್ಲಸ್ ರಸಾಯನಶಾಸ್ತ್ರ ಎರಡು ಸೇರಿ 90 ಪ್ಲಸ್ 30, ಒಟ್ಟು 120 ಪ್ರಶ್ನೆಗಳು ಒರಿಜಿನಲ್ ಅಸಲಿ ಪ್ರಶ್ನೆ ಪತ್ರಿಕೆ ಏನಿತ್ತು ಅದಕ್ಕೂ ಈ ಗೆಸ್ಟ್ ಪೇಪರ್ ನಲ್ಲಿ ಇರುವಂತಹ ಪ್ರಶ್ನೆಗಳಿಗೂ ಹೋಲಿಕೆ ಆಗ್ತಾ ಇದೆ. ಅಂದ್ರೆ ಸೇಮ್ ಪ್ರಶ್ನೆಗಳು ಮೊದಲೇ ಅಸಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು. ಹೆಚ್ಚು ಕಡಿಮೆ 700 ಅಂಕದಲ್ಲಿ 620 ಅಂಕಗಳ ಪ್ರಶ್ನೆಗಳು ಮೊದಲೇ ಲೀಕ್ ಆಗಿತ್ತು, ಮೊದಲೇ ಸಾಕಷ್ಟು ಜನರ ಕೈಗೆ ಸೇರಿತ್ತು. ಈ ವಿಚಾರ ಏನಾಗುತ್ತೆ ಅಂದ್ರೆ ಮೇ 7ನೇ ತಾರೀಕು ಪರೀಕ್ಷೆ ನಡೆಸುವಂತ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA ಗಮನಕ್ಕೆ ಬರುತ್ತೆ. ಅವರು ತಕ್ಷಣವೇ ಇದನ್ನ ಕೇಂದ್ರದ ತನಿಖಾ ಸಂಸ್ಥೆಗಳಿಗೆ ವಹಿಸ್ತಾರೆ ಅಥವಾ ಅವರಿಗೆ ಜವಾಬ್ದಾರಿಯನ್ನು ಕೊಡ್ತಾರೆ. ಅವರು ಕೂಡ ಅದಕ್ಕೆ ಸಂಬಂಧಪಟ್ಟಾಗ ಪರಿಶೀಲನೆ ಮಾಡ್ತಾರೆ. ಅವರಿಗೆ ಅದು ಕಂಡು ಬರುತ್ತೆ, ಹೌದು ಇಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ, ಇಲ್ಲೊಂದು ದಂಧೆ, ಇಲ್ಲೊಂದು ಮಾಫಿಯಾ ಎಲ್ಲವೂ ಕೂಡ ಇತ್ತು ಎನ್ನುವಂತ ವಿಚಾರ ಗೊತ್ತಾಗುತ್ತೆ. ಅದಾದ ಬಳಿಕ ಕೇಂದ್ರ ಸರ್ಕಾರದ ಅನುಮೋದನೆಯನ್ನ ಪಡೆದಂತ NTA ಇವತ್ತೊಂದು ಮಹತ್ವದ ಘೋಷಣೆಯನ್ನ ಮಾಡಿದೆ. ನಾವು ಪಾರದರ್ಶಕತೆಯನ್ನ ತರುವಂತಹ ಉದ್ದೇಶದಿಂದ ಮರು ಪರೀಕ್ಷೆಯನ್ನು ನಡೆಸ್ತಾ ಇದ್ದೇವೆ, ಈಗಿನ ಪರೀಕ್ಷೆಯನ್ನ ನಾವು ಕ್ಯಾನ್ಸಲ್ ಮಾಡ್ತಾ ಇದ್ದೇವೆ ಎನ್ನುವ ರೀತಿಯಲ್ಲಿ ಮರು ಪರೀಕ್ಷೆಯ ದಿನಾಂಕವನ್ನ ಪ್ರಕಟ ಮಾಡ್ತೇವೆ. ನೀವು ಹೊಸದಾಗಿ ನೋಂದಣಿ ಆಗುವ ಅವಶ್ಯಕತೆ ಇಲ್ಲ, ಹೊಸದಾಗಿ ಶುಲ್ಕ ಕಟ್ಟುವಂತ ಅವಶ್ಯಕತೆ ಇಲ್ಲ. ದಿನಾಂಕ ಪ್ರಕಟ ಆದ ಬಳಿಕ ನೀವು ಪರೀಕ್ಷೆಯನ್ನ ಬರೆದು ಬಿಟ್ರೆ ಆಯ್ತು ಎನ್ನುವಂತ ರೀತಿಯಲ್ಲಿ ಸುಲಭವಾಗಿ ಹೇಳುತ್ತೆ NTA. ಹೌದು, ಈಗ ಮರುಪರೀಕ್ಷೆ ನಡೆಸದೆ ಬೇರೆ ಆಯ್ಕೆ ಯಾವುದೂ ಕೂಡ ಇಲ್ಲ. ಮರುಪರೀಕ್ಷೆಯನ್ನು ನಡೆಸಲೇಬೇಕಾದಂತ ಅನಿವಾರ್ಯತೆ ಇಲ್ಲ ಅಂತಾದ್ರೆ ಅದು ಎಷ್ಟೋ ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ ಅನ್ಯಾಯ ಮಾಡಿದ ರೀತಿಯಲ್ಲಿ ಆಗುತ್ತೆ. ಅದೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರವೇ. ಆದ್ರೆ ಇಲ್ಲಿ ಇರುವಂತ ಪ್ರಶ್ನೆ ಏನಪ್ಪಾ ಅಂದ್ರೆ, ಮರು ಪರೀಕ್ಷೆ ನಡೆಸುವಂತ ಪರಿಸ್ಥಿತಿನ ಯಾಕೆ ತಂದುಕೊಂಡ್ರಿ? ಅದೇ ಇಲ್ಲಿರುವಂತ ಪ್ರಶ್ನೆ. ಯಾಕಿಂಥದೊಂದು ಪರಿಸ್ಥಿತಿ ಬಂತು? ಯಾಕೊಂದು ಪರೀಕ್ಷೆ ನೆಟ್ಟಾಗಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ? ನೆಟ್ಟಾಗಿ ಮಾಡಕ್ ಸಾಧ್ಯ ಆಗಿಲ್ಲ ಅಂದ್ಮೇಲೆ ಆ ಸಂಸ್ಥೆ ಯಾಕೆ ಬೇಕು ಎನ್ನುವಂತ ರೀತಿಯಲ್ಲಿ ಈಗ ಒಂದಷ್ಟು ವಿಚಾರಗಳು ಹೊರಗಡೆ ಬರ್ತಾ ಇದೆ. CBI ತನಿಖೆಗೆ ವಹಿಸಲಾಗಿದೆ ತನಿಖೆಯ ಹೊಣೆಯನ್ನ. ಮತ್ತೊಂದು ಕಡೆಯಿಂದ 40ರಿಂದ 45 ಮಂದಿಯನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಬಂಧಿಸಲಾಗಿದೆ. ಮಾಸ್ಟರ್ ಮೈಂಡ್ ಕೂಡ ಅರೆಸ್ಟ್ ಆಗಿದ್ದಾನೆ ಎನ್ನುವಂತ ಸಂಗತಿ ಬರ್ತಾ ಇದೆ. ರಾಜಸ್ಥಾನ, ಹರಿಯಾಣ, ಕೇರಳ ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಎನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಈಗ ಒಂದಷ್ಟು ಸಂಗತಿಗಳೆಲ್ಲವೂ ಕೂಡ ಹಂತ ಹೊರಗಡೆ ಬರ್ತಾ ಇದೆ. ಪ್ರಮುಖವಾಗಿ ಈ ಪರೀಕ್ಷೆಗೆ 2 ದಿನಗಳ ಮುಂಚೆ ವಾಟ್ಸಪ್ ಮತ್ತೆ ಟೆಲಿಗ್ರಾಮ್ ಮೂಲಕ ಹಂಚಿದ್ದಾರಂತೆ ಪ್ರಶ್ನೆ ಪತ್ರಿಕೆಗಳನ್ನ. 5 ಲಕ್ಷ ರೂಪಾಯಿಗೆ, 6 ಲಕ್ಷ ರೂಪಾಯಿಗೆ, 10 ಲಕ್ಷ ರೂಪಾಯಿಗೆ, ಮನ್ಸಿಗೆ ಬಂದ ರೇಟ್ಗೆ ಇದರೆಲ್ಲವನ್ನು ಕೂಡ ಹಂಚಿಬಿಟ್ಟಿದ್ದಾರಂತೆ. ಈಗ ಒಂದೊಂದಾಗಿ ವಿಚಾರ ಹೊರಗಡೆ ಬರ್ತಾ ಇದೆ. ಹಾಗಾದ್ರೆ ಮೊದಲು ಎಲ್ಲಿಂದ ಬಂತು? NTA ಮೂಲಕವೇ ಬಂದಿರಬೇಕಾಗತ್ತೆ. ಮುದ್ರಣ ಮಾಡುವಂತ ಸಂದರ್ಭದಲ್ಲೂ ಅದರಲ್ಲೂ ಕೂಡ ಕೈ ಬರಹದ ಪ್ರಶ್ನೆ ಪತ್ರಿಕೆ ಎನ್ನುವಂತ ವಿಚಾರ ಗೊತ್ತಾಗ್ತಿದೆ. ಅಂದ್ರೆ ಮುದ್ರಣಕ್ಕೆ ಹೋಗೋಕ್ಕೂ ಮುನ್ನವೇ ಲೀಕ್ ಆಗಿದೆ. ದುಡ್ಡಿನ ಆಸೆಗೆ ಅಲ್ಲೇ ಯಾರೋ ಲೀಕ್ ಮಾಡಿದ್ದಾರೆ. ಇದು ನಾನಾ ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾ ಇದೆ. ಸರಿಯಾದಂತ ಸಿಬ್ಬಂದಿಯನ್ನ ನೇಮಕ ಮಾಡ್ಕೊಳ್ಳೋದಿಲ್ಲ, ಅಥವಾ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಯನ್ನ ನೀವು ಸೃಷ್ಟಿ ಮಾಡ್ಕೊಡೋದಿಲ್ಲ ಪರೀಕ್ಷೆ ನಡೆಸೋದಿಕ್ಕೆ. ಯಾವಾಗ ನೋಡಿದ್ರು ಇದೇ ಹಣೆ ಬರಹ ಅಂದ್ರೆ ವಿದ್ಯಾರ್ಥಿಗಳಿಗೆ ಹೇಗೆ ನಂಬಿಕೆ ಬರ್ಬೇಕು ಹೇಳಿ? ಪ್ರತಿ ಬಾರಿ ಪ್ರಶ್ನೆ ಪತ್ರಿಕೆ ಬಂದು ಅಥವಾ ಪ್ರಶ್ನೆ ಪತ್ರಿಕೆ ಉತ್ತರವನ್ನು ಕೊಡುವ ಸಂದರ್ಭದಲ್ಲಿ ಅಥವಾ ಪರೀಕ್ಷೆ ಬರೆಯುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ತಲೆ ಅದೇ ಓಡ್ತಾ ಇರುತ್ತೆ, ಲೀಕ್ ಆಗಿರಬಹುದೇನೋ, ಯಾವ ಬೇಕಾದ್ರೂ ಪರೀಕ್ಷೆ ಕ್ಯಾನ್ಸಲ್ ಆಗಬಹುದೇನೋ ಅಂತ ಹೇಳಿ. ಯಾಕಂದ್ರೆ ಕಳೆದ ಬಾರಿ ಕೂಡ ಅದೇ ಹಣೆ ಬರಹ, ಆದ್ರೆ ಹಿಂದಿನ ವರ್ಷ ಕೂಡ ಅದೇ ಹಣೆ ಬರಹ. ಪ್ರತಿ ಬಾರಿ ಕೂಡ ಇಂತಹ ವಿಚಾರಗಳು ಪದೇ 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 ಕೇಳಿ ಬರ್ತಾನೆ ಇರುತ್ತೆ. ಈ ರೀತಿಯಾಗಿ ದುಡ್ಡು ಕೊಟ್ಟು ಪ್ರಶ್ನೆ ಪತ್ರಿಕೆಯನ್ನ ತಗೊಂಡು ಬಂದು ಬರೆದು ನೀಟನ್ನ ಪಾಸ್ ಮಾಡಿ ವೈದ್ಯಕೀಯ ಸೀಟನ್ನ ಗಿಟ್ಟಿಸಿಕೊಂಡು ವೈದ್ಯರಾಗುವಂಥವರಿಂದ ನಾವು ಮುಂದೆ ಇನ್ನೇನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ? ಒಟ್ಟಾರೆಯಾಗಿ ಇದರ ಜವಾಬ್ದಾರಿಯನ್ನ ತೆಗೆದುಕೊಳ್ಳಲೇಬೇಕಾಗತ್ತೆ ಕೇಂದ್ರ ಸರ್ಕಾರ. ಮುಂದಿನ ದಿನಗಳಲ್ಲಾದರೂ ಇದಕ್ಕೊಂದು ನೀಟಾದಂಥ ವ್ಯವಸ್ಥೆಯನ್ನ ಮಾಡಬೇಕಾಗತ್ತೆ. ಪ್ರತಿ ವರ್ಷ ಇಂಥದ್ದೇ ಬರುತ್ತೆ, ಪ್ರತಿ ವರ್ಷ ನಾವೆಲ್ಲರೂ ಕೂಡ ಬಾಯ್ ಪಡ್ಕೊಳ್ತೀವಿ, ಅದಾದ ಬಳಿಕ ಮತ್ತೆ ಅದೇ ರಿಪೀಟ್ ಆಗತ್ತೆ. ಯಾರು ಅನ್ನೋದನ್ನ ಪತ್ತೆ ಹಚ್ಚಿ ಅತ್ಯಂತ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ಅದಕ್ಕೂ ಮುಂಚೆ NTA ಇದೆಯಲ್ಲ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ, ಇದನ್ನ ಕಂಪ್ಲೀಟ್ ಆಗಿ ಶುದ್ಧೀಕರಣ ಮಾಡುವಂತ ಕೆಲಸವನ್ನ ಮಾಡಬೇಕಾಗತ್ತೆ. ಇಲ್ಲ ಅಂತಾದ್ರೆ ವಿದ್ಯಾರ್ಥಿಗಳ ಭವಿಷ್ಯವನ್ನ ಸರ್ವನಾಶ ಮಾಡಿದ ರೀತಿಯಲ್ಲಿಯೇ. ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.